ಕಂಟೆಂಟ್ ಕ್ರಿಯೇಟರ್ ಆಗೋದಕ್ಕೆ ಟ್ಯಾಲೆಂಟ್ ಬೇಕು, ಹಾರ್ಡ್ ವರ್ಕ್ ಬೇಕು. ಈಸಿನಾ ಟಫ್ ಗೊತ್ತಿಲ್ಲ. ಆದ್ರೆ ಟ್ರೋಲರ್ ಆಗೋದು ತುಂಬಾ ಈಸಿ. ನಿಮ್ಮ ಹೆಸರು, ಫೋಟೋ ಹಾಕುವಂತ ಅಗತ್ಯ ಇಲ್ಲ. ನಿಮ್ಮ ಐಡೆಂಟಿಟಿ ಕನ್ಸೀಲ್ ಮಾಡಬಹುದು. ಯಾರಿಗ್ ಬೇಕಾದ್ರೂ ಕಮೆಂಟ್ ಮಾಡಬಹುದು ಅಥವಾ ಇವರ ಕ್ಲಿಪ್ಪಿಂಗ್ ಸ್ವಲ್ಪ ಅವರ ಕ್ಲಿಪ್ಪಿಂಗ್ ಸ್ವಲ್ಪ ಕಟ್ ಪೇಸ್ಟ್ ಮಾಡಿ ಇರ್ರೆಲೆವೆಂಟ್ ಆಗಿ ನೀವು ಫುಲ್ ಆನ್ ಮಜಾ ತಗೊಳ್ಬಹುದು. ರೀಸೆಂಟ್ ಆಗಿ ನಮ್ಮ ಒಬ್ಬ ಫಾಲೋವರ್ ಕಾಂಟ್ಯಾಕ್ಟ್ ಮಾಡಿದ್ರು. ಅವರೊಬ್ಬ ಆಕ್ಟ್ರೆಸ್. ಅವರ ಈ ರೀತಿ ರೀಲ್ಸ್ ಹಾಗೂ ವಿಡಿಯೋಸ್ ನ ಟ್ರೋಲರ್ಸ್ ಕಮೆಂಟ್ ಮಾಡೋದ್ರಿಂದ, ಅವರ ವಿಡಿಯೋ ಕ್ಲಿಪ್ಪಿಂಗ್ಸ್ ಇರ್ರೆಲೆವೆಂಟ್ ಕಡೆ ಪೋಸ್ಟ್ ಮಾಡೋದ್ರಿಂದ ಅವರು ತುಂಬಾ ಡಿಸ್ಟರ್ಬ್ ಆಗಿದ್ರು. ಇದು ಯಾವ ಎಕ್ಸ್ಟೆಂಟ್ ಹೋಗುತ್ತಂದ್ರೆ ಡಿಪ್ರೆಷನ್ ಹಾಗೂ ಸೂಸೈಡ್ ಬಗ್ಗೆ ಯೋಚನೆ ಮಾಡ್ತಾರೆ. ಈ ರೀತಿ ಟ್ರೋಲಿಂಗ್ ನ ತಡೆಯೋದಕ್ಕೆ ಒಂದು ಸ್ಪೆಸಿಫಿಕ್ ಲಾ ಅಂತ ಇಲ್ಲ. ಯಾಕಂದ್ರೆ ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಅವರ ವಿಚಾರನ ವ್ಯಕ್ತಪಡಿಸುವಂತ ಒಂದು ಅಧಿಕಾರ ಇದೆ. ಆದ್ರೆ ಅದಕ್ಕೊಂದು ಲಿಮಿಟ್ ಸಹ ಇದೆ. ಆ ಲಿಮಿಟ್ ಎಕ್ಸೀಡ್ ಆದಲ್ಲಿ ನಿಮ್ ಮೇಲೆ ಆಕ್ಷನ್ ತಗೊಳ್ಬಹುದು. ನಿಮ್ ಜೊತೆ ಈ ರೀತಿ ಆದ್ರೆ ನಿಯರೆಸ್ಟ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಅಥವಾ cybercrime.gov.in ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸಬಹುದು. ಅದಕ್ಕೆ ಬೇಕಾಗಿರುವಂತ ರಿಲೆವೆಂಟ್ ನಿಮ್ಮ ವಿಡಿಯೋಸ್ ಆಗಲಿ ಇಲ್ಲ ನಿಮಗೆ ಸಿಗುವಂತ ಅಷ್ಟು ಡೀಟೇಲ್ಸ್ ಏನಿದೆ ಆ ಒಂದು ಟ್ರೋಲಿಂಗ್ ಪೇಜ್ ಬಗ್ಗೆ ಅದನ್ನ ಆಸ್ ಅನ್ ಎವಿಡೆನ್ಸ್ ನೀವು ಯೂಸ್ ಮಾಡಬಹುದು. ಇದಕ್ಕೆ ಅಟ್ರಾಕ್ಟ್ ಆಗುವಂತ ಸೆಕ್ಷನ್ 67 ಹಾಗೂ 67A ಆಫ್ ಐಟಿ ಆಕ್ಟ್. ಇದರಲ್ಲಿ ಸೆಕ್ಷುಯಲಿ ಎಕ್ಸ್ಪ್ಲಿಸಿಟ್ ಕಂಟೆಂಟ್ ಇದ್ದಲ್ಲಿ ನಿಮಗೆ 5 ರಿಂದ 7 ವರ್ಷದ ಜೈಲ್ ಶಿಕ್ಷೆ ಹಾಗೂ 10 ಲಕ್ಷ ರೂಪಾಯಿನ ಫೈನ್ ವಿಧಿಸಬಹುದು. ಅದೇ ಅಲ್ಲ, ಸೆಕ್ಷನ್ 499 ಆಫ್ ಐಪಿಸಿ ಡಿಫಮೇಷನ್ ಕೇಸ್ ಆಗಬಹುದು. ಹಾಗೆ ಸೆಕ್ಷನ್ 503 ಫಾರ್ ಕ್ರಿಮಿನಲ್ ಇಂಟಿಮಿಡೇಷನ್ ಅಂಡ್ ಸೆಕ್ಷನ್ 507 ಆಫ್ ಐಪಿಸಿ ಫಾರ್ ಥ್ರೆಟನಿಂಗ್ ವಿತ್ ಅನಾನಿಮಸ್ ಕಮ್ಯುನಿಕೇಶನ್ ಸಹ ಆಗಬಹುದು.